ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನೈಟು ಒಂದು 7:30-8 ಗಂಟೆ ಆಗ್ತಾ ಇದೆ. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಅಪ್ಲೇನಹಳ್ಳಿ ಜಾತ್ರೆಗೆ ಹೋಗ್ತಾ ಇದೀವಿ. ಆಂಜನೇಯ ಸಮಿತಿಯವರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಿಂದಿನ ವರ್ಷ ಹೋಗಿದ್ವಿ, ಆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ಸೊ ಈ ವರ್ಷನೂ ಅಷ್ಟೇ ಹೋಗ್ತಾ ಇದೀವಿ. ಟೈಮ್ ಹೇಳಿದ್ನಲ್ಲ ಆಗ್ಲೇ, ನಮ್ಮ ಮನೆಯವರಿದಾರಲ್ಲ ಅವ್ರ ಫ್ರೆಂಡ್ ಫ್ಯಾಮಿಲಿನೂ ಹೊರಟಿದೆ. ಹಾಗಾಗಿ ನಾವು 4 ಜನನು ಹೋಗಿ ಬರ್ತೀವಿ. ಮಕ್ಕಳು ನೈಟ್ ಅಲ್ಲ, ಸೊ ಅದು ಜಾತ್ರೆ ಆಗೋದೇ ನೈಟು. ತುಂಬ ಚೆನ್ನಾಗಿರುತ್ತೆ, ಮತ್ತೆ ನಿದ್ದೆ ಕೆಡಕ್ಕಾಗಲ್ಲ ಮಕ್ಕಳಿಗೆ. ಇನ್ನು ಅವ್ರನ್ನ ಕರ್ಕೊಂಡು ಹೋದ್ರೂ ನಾವು ಅವ್ರನ್ನ ಹಿಂದೆ ಹಿಡ್ಕೊಂಡು ಓಡಾಡಬೇಕಾಗುತ್ತೆ. ಮತ್ತೆ ಮಲ್ಕಂತೀವಿ ಅಂದರೆ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕಾರು ಎಲ್ಲ ದೂರ ನಿಲ್ಲಿಸಿರ್ತೀವಿ. ಅದಕ್ಕೋಸ್ಕರ ಈಗ ನಾವೇ ಹೊರಟಿದ್ದೀವಿ. ಹಾಗೆ ನೋಡ್ತಾ ಇರಿ ವ್ಲಾಗ್ ಯಾವ ರೀತಿ ಇರುತ್ತೆ ಏನು ಅಂತ ಶೇರ್ ಮಾಡ್ಕೊಂತೀನಿ. ನಾನು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಹಾಕೊಳ್ಳೋಕೆ ಅಲ್ಲಿ ಫುಲ್ಲು ಜನ, ಸುಮ್ಮನೆ ಸ್ಯಾರಿನ ವೇರ್ ಮಾಡೋಕ್ಕಾಗಲ್ಲ ಜಾತ್ರೆಯಲ್ಲಿ. ಅದಕ್ಕೋಸ್ಕರ ಈ ಡ್ರೆಸ್ ಹಾಕೊಂಡೆ, 2 ಪೀಸ್ ಸೆಟ್ಟು. ತುಂಬ ಚೆನ್ನಾಗಿದೆ. ದೇವಸ್ಥಾನಗಳಿಗೆ ಹಿಂಗೆಲ್ಲ ಹಾಕೊಂಡು ಹೋಗ್ಬೋದು, ಅದಕ್ಕೆ ಜಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನನಗೆ ನೆಲಮಂಗಲದವರು ಕಳಿಸ್ಕೊಟ್ಟಿದ್ದು, ಅರ್ಶಿನ ಕುಂಟೆ ಅವರು. ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಒಂದು ವೇಳೆ ಬೇಕು ಅಂದರೆ ಹೇಳಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ನೀವು ಆರಾಮಾಗಿ ಈ ಥರ ಡ್ರೆಸ್ಸಸ್ಸು, ಇನ್ನೂ ಚೆನ್ನಾಗಿರುವಂಥ ಡ್ರೆಸ್ಸಸ್ ಅವ್ರ ಹತ್ರ ಅವೈಲೇಬಲ್ ಇದೆ. ನನಗೆ ಕಳಿಸ್ಕೊಟ್ಟಿರುವಂಥ ಡ್ರೆಸ್ಸಸ್ ಇದು. ಸುಮಾರು ಅಂದರೆ 1 ವರ್ಷ ಹತ್ತತ್ರನೇ ಆಗ್ತಾ ಇದೆ. ಇನ್ನೂ ಒಂದು ಸರಿನೂ ವೇರ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಸ್ಟಿಚ್ ಮಾಡಿಸ್ಕೊಂಡು, ಆಲ್ಟ್ರೇಷನ್ ಮಾಡಿಸ್ಕೊಂಡು ವೇರ್ ಮಾಡಿದ್ದೀನಿ. ಚೆನ್ನಾಗಿದೆ ದೇವಸ್ಥಾನಕ್ಕೆ ಅಂತಂದು. ಒಂದು ಜರ್ಕಿನೂ ತೊಗೊಂಡಿದ್ದೀನಿ ಚಳಿಗೆ ಹಾಕೊಳ್ಳೋದಕ್ಕೆ. ಸ್ವಲ್ಪ ಕಾಟನ್ ತೊಗೋಬೇಕು, ಹತ್ತಿ. ಯಾಕಂದರೆ ಚಳಿ ಜಾಸ್ತಿ ಇದೆ, ನೈಟ್ ಅಲ್ವಾ. ಅಲ್ಲಿ ಇನ್ನೂ ಸ್ವಲ್ಪ ಬೈಲೆಲ್ಲ ಫುಲ್ಲು ಗಾಳಿ ಬೀಸ್ತಾ ಇರುತ್ತೆ. ಕಾಟನ್ ಸ್ವಲ್ಪ ಇಟ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ನಾನು ನಮ್ಮನೆಯವರಿಬ್ಬರು ರೆಡಿ ಆದ್ವಿ. ಅವರು ಬರ್ತಿದ್ದಾರೆ, ನಮ್ಮ ಫ್ರೆಂಡ್ ಫ್ಯಾಮಿಲಿ. ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಹೋಗಿ ಅಲ್ಲಿ ವಿಡಿಯೋನ ಎಲ್ಲ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡ್ದೇನೆ. ನಾವು ರೆಡಿಯಾಗಿ ಸುಮಾರು ಅಂದರೆ ಒಂದು 1/2 ಅವರ್, 3/4 ಗಂಟೆನೇ ವೆಯ್ಟ್ ಮಾಡಿದ್ವಿ. ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಅವರು ರೆಡಿಯಾಗಿಬಿಟ್ಟು ಬರಬೇಕಲ್ವ. ನಾವು ಸಡನ್ನಾಗಿ ಹೇಳಿದ್ವಿ ಅವ್ರಿಗೆ. ನಾವೇ ಹೋಗೋಣ ಅಂತ ಇದ್ವಿ. ಇನ್ನು ಕಾರಲ್ಲಿ ಬೇರೆ, ಹಿಂದಿನ ವರ್ಷ 2 ವೀಲರಲ್ಲಿ ಹೋಗಿದ್ವಿ. ಈ ಸರಿ ಕಾರಲ್ಲಿ ಬೇರೆ ಹೋಗ್ತಾ ಇದೀವಲ್ಲ, ಇನ್ನು ಬ್ಯಾಕ್ ಸೈಡ್ ಎಲ್ಲ ಖಾಲಿನೇ ಇರುತ್ತೆ. ಪಾಪ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ಅವರು ಬೇಗ ಬೇಗ ರೆಡಿ ಆಗಿಬಿಟ್ಟು ಬಂದಿದ್ದಾಯಿತು. ಅವ್ರು ಬಂದಿದ್ದ ತಕ್ಷಣ ಈಗ ನೆಕ್ಸ್ಟ್ ಹೊರಟ್ವಿ. ಕುಂದುರ್ಪಿ ಬಿಟ್ಟು ಮುಂದೆ ಬಂದ್ವಿ. ಬಂದಿದ್ದ ತಕ್ಷಣ ಇನ್ನೇನು ಜಾತ್ರೆಗೆ ಎಂಟ್ರಿ ಆಗ್ತಿದ್ವಿ ನೋಡ್ರಿ, ಜಾತ್ರೆ ಒಳಗೆ. ಕಾರ್ನ, ಯಾಕಂದರೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇತ್ತು, ಅಲ್ಲೇ ಫ್ರಂಟಲ್ಲೇ ಕಾರ್ ಹಾಕ್ಬಿಟ್ಟು ಸೈಡ್ಗೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ. ಅಂದರೆ ಜಾತ್ರೆ ಒಳಗೆ ಹೋಗ್ಬಿಟ್ಟು ಫಸ್ಟ್ ತೇರು ನೋಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದು. ನಾವು ಬರೋಷ್ಟರಲ್ಲಿ ಆಗಲೇ ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ. ಈ ಥರ ಜಾತ್ರೆ ನಾನು ನಿಜವಾಗ್ಲೂ ನೋಡಿರಲಿಲ್ಲ ಎಲ್ಲೂ. ಅಷ್ಟೊಂದು ಜನ, ಜಾತ್ರೆ ದೊಡ್ಡ ತೇರು ನೋಡೋಕ್ಕೆ ಬರಬೇಕು ಅನಿಸುತ್ತೆ. ಯಾಕಂದರೆ ತೇರು ಎಳಿಬೇಕಾದ್ರೆ ಇರುತ್ತೆ ಅಂದರೆ ಆ ಸೀನ್ ನೋಡೋಕ್ಕೆ ಒಂಥರ ಖುಷಿ. ಹಿಂದಿನ ವರ್ಷ ಏನಾಯಿತು ಅಂದರೆ, ಇದು ಹೊಸದಾಗಿ ಮಾಡಿಸಿದ್ರು ತೇರು. ಇನ್ನೂ ಅದೆಲ್ಲ ರೋಡೆಲ್ಲ ನೀಟಾಗಿ ಆಗಿರಲಿಲ್ಲ ದೇವಸ್ಥಾನದವರೆಗೂ. ಹಾಗಾಗಿ ಸ್ವಲ್ಪ ಎಳೆಯೋದು ಕಷ್ಟ ಆಗೋಯ್ತು. 12 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಅಂದರೆ ಬೆಳಗಿನ ಜಾವ 5 ಗಂಟೆವರೆಗೂ ಎಳೆದಿದ್ದಾಯಿತು. JCB ತಂದು ಎಳೆದ್ರು, ಅದು ಕದಲಿಲ್ಲ. ಮತ್ತು ಇರಾಬರ ಜನ ಎಲ್ಲ ಇಟ್ಕೊಂಡು ಎಳೆದ್ರು ತೇರು ಅನ್ನೋದು ಕದಲೇ ಇಲ್ಲ. ಆಮೇಲೆ ಸ್ವಲ್ಪ ಸ್ವಲ್ಪ ಹಂಗೆ ಬಂದಿದ್ದಾಯಿತು ದೇವಸ್ಥಾನ ಹತ್ರ. ಈ ವರ್ಷವೂ ಅದೇ ಥರ ನೋಡಬೇಕು ಅಂತ ಖುಷಿಯಿಂದ ಬಂದಿದ್ದಾಯಿತು. ಹಿಂದಿನ ಸಾರಿ ಇವತ್ತಂತೂ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾಯಿಲ್ಲ, ಫುಲ್ಲು ಡಿಸ್ಟರ್ಬೆನ್ಸು. ಯಾಕಂದರೆ ಇಲ್ಲಿ ಮನೆ ಪಕ್ಕ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದೊಂದು ಸ್ವಲ್ಪ ಸೌಂಡ್ ಇದೆ. ಹಾಗೆ ಜನನೂ ಮಾತಾಡ್ತಾವ್ರೆ. ವಾಯ್ಸ್ ಓವರ್ ಎಲ್ಲ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ನಮ್ಮದು ಹಳೆ ಮನೆ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಮಾತಾಡಿದ್ರು ಹಂಗೆ ಕೇಳುತ್ತೆ ಒಳಗಡೆ, ಮತ್ತು ಒಳಗಡೆ ಮಾತಾಡಿರೋದು ಹೊರಗಡೆ ಹಂಗೆ ಕೇಳುತ್ತೆ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಫೋನ್ ಕಾಲ್ಸ್ ಬೇರೆ ಬರ್ತಾಯಿದೆ ಆವಾಗ. ಸುಮಾರು ಅಂದರೆ ಈ ವಾಯ್ಸ್ ಓವರ್ ಕೊಡೋಕೆ ಕೂತ್ಕೊಂಡು 3/4 ಅವರೇ ಆಯಿತು. ಅವಾಗಿಂದ ಇದೇ ಥರ ಡಿಸ್ಟರ್ಬೆನ್ಸ್, ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ. ಆದ್ರೂ ಪರವಾಗಿಲ್ಲ, ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಕೇಳ್ಕೊತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಬಂದಿದ್ದ ತಕ್ಷಣ ಅವರು ಯಾರು ಅಂತ ನೀವು ನೋಡ್ತಾ ಇರ್ಬೋದು, ಅವರು ನಮ್ಮ ಏರಿಯಾದವರೇ. ಸೊ ಅವರು ಕಲ್ಯಾಣದುರ್ಗ ಅಲ್ಲಿ ಜಾತ್ರೆಗೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದಿದ್ದು. ಅದಕ್ಕೆ ನಮ್ಮ ಫ್ರೆಂಡ್ ಅವ್ರ ನಮ್ಮ ಮಗನ್ನ ಎತ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ಈಗ 2 ವೀಲರಲ್ಲೇ ಅವ್ರು ಬಂದಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಇನ್ನು ನಾವೆಲ್ಲರೂ ಒಟ್ಟಿಗೆ ಮೀಟ್ ಆಗಿಬಿಟ್ಟು ಮಾತಾಡ್ತಾ ನಿಂತಿದ್ವಿ. ಈಗ ತೇರ್ ಹತ್ರ ಇದು ನನಗೆ ಸಂಪ್ರದಾಯಗಳೆಲ್ಲ ಗೊತ್ತಿಲ್ಲ, ಇಲ್ಲಿ ಊರವರು ಯಾವ ರೀತಿ ಮಾಡ್ತಾರೆ ಏನು ಅಂತಂದು. ಇದೇನೋ ಕುಂಡದಲ್ಲಿ ಈ ಥರ ಹೊತ್ಕೊಂಡು ಬರ್ತಾಯಿದ್ರು, ಅದಕ್ಕೆ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದೀವಿ. ಅದೆಲ್ಲ ಸಂಪ್ರದಾಯಗಳು ಇರುತ್ತೆ, ಏನೇನು ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅನ್ನೋದು ಆ ಊರಿನ ಗ್ರಾಮಸ್ಥರಿಗೆ ಗೊತ್ತಿರುತ್ತೆ. ಆದರೆ ನಾವಲ್ಲಿ ನಿಂತ್ಕೊಂಡು ಎಲ್ಲರೂ ಮಾತಾಡ್ತಾ ಜಾತ್ರೆ ನೋಡ್ತಾ ಇದ್ವಲ್ಲ, ತೇರೆಲ್ಲನೂ ಆವಾಗ ಬಂದಿದ್ದು. ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದಾಯಿತು. ಅಲ್ಲಿಂದ ಈಗ ನೆಕ್ಸ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬರ್ತಾ ಇರಬೇಕಾದ್ರೆ ಇಲ್ಲಿ ಶಿವಾಲಯಂ ಅಂತಂದು ಹೇಳಿದ್ರು ಅವರು. ಅಲ್ಲಿ ಅವ್ರು ಕೇಳಿದ್ರೆ ಯಾವ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ದೇವರಿಗೆ ಕೈ ಮುಗಿದು ಆಮೇಲೆ ಹೋಗೋಣ ಅಂತಂದು ಬಂದಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಶಿವನ ದೇವಸ್ಥಾನ, ನೋಡೋಕ್ಕೆ ಒಂಥರ ಖುಷಿ. ಸೊ ಅಲ್ಲಿಂದ ಈಗ ಕೈ ಮುಗಿದು ನೆಕ್ಸ್ಟ್ ಬಂದಿದ್ದು ನಾವು ಈ ಮಕ್ಕಳಿಗೆ ಏನಾದರೂ ಅವ್ರ ಅಣ್ಣ ಅವ್ರು ಕೊಡಿಸ್ತಾವ್ರೆ, ಇದು ಬೇಕು ಅಂತಂದು ಹಠ ಮಾಡ್ತಾ ಇದ್ದ ಅವನು. ಅದಕ್ಕೆ ಅದು ಕೊಡ್ಸೋಕ್ಕೆ ಅಂತ ಬಂದರು. ಅದು ಚೆನ್ನಾಗಿರುತ್ತೆ. ಈಗೆಲ್ಲ ಮುಂಚೆ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಜಾತ್ರೆಗಳಲ್ಲಿ ಈ ಥರ ಬಲೂನ್ ಎಲ್ಲ ಇಲ್ಲ. ಸೊ ಅದು ಒಂದು ಸ್ವಲ್ಪ ರೌಂಡು ಬಲೂನು ಸುಮ್ಮನೆ ಆ ಥರ ದೊಡ್ಡದಾಗಿ ಊದ್ಬಿಟ್ಟು ಅದು ಕೊಡೋರು ಅಷ್ಟೇ. ಅಷ್ಟು ಬಿಟ್ಟರೆ ಈ ಥರ ಎಲ್ಲ ಇವಾಗ ತುಂಬ ಚೆನ್ನಾಗಿ ಕಲರ್ ಲೈಟಿಂಗ್ಸ್ ಎಲ್ಲ ಬರುತ್ತಲ್ಲ,
ಏನೋ ಒಂಥರ ಖುಷಿ ಅದನ್ನ ಇಟ್ಕೊಂಡು ಓಡಾಡೋಕ್ಕೆ ಜಾತ್ರೆಯಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಹಂಗೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಸ್ವಲ್ಪ ವೀಡಿಯೋ ಏನೋ ಶೂಟ್ ಮಾಡಲಿಲ್ಲ, ಜನ ಜಾಸ್ತಿ ಇದ್ದರು, ಅದಕ್ಕೋಸ್ಕರ ಇನ್ನು ಮೊಬೈಲ್ ತೆಗಿಯೋಕ್ಕಾಗಲಿಲ್ಲ. ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಆಮೇಲೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತಂದು ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ನಾವು ಬಂದಿರೋ ಅಂತಾರೆ ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿತಾಯಿದ್ವಿ. ಸ್ವಲ್ಪ ಗಂಟ್ಲು ಪೇಯ್ನ್ ಇದೆ ನನಗೆ, ಅದಕ್ಕೋಸ್ಕರ ಫುಲ್ ಖರ್ಚಿ ಇಟ್ಕೊಂಡು ಫುಲ್ಲು ಮುಖ ಮೂಗು ಎಲ್ಲ ಕವರ್ ಮಾಡ್ಕೊಂಡೇ ಓಡಾಡ್ತಾ ಇದ್ದೆ. ಧೂಳು ಏನಾದರೂ ಕುಡಿದ್ಬಿಟ್ರೆ ಆ ಥರ ಜಾತ್ರೆದು ಅದೆಲ್ಲ ಓಡಾಡಿರೋದೆಲ್ಲನೂ ಫುಲ್ಲು ಗಂಟ್ಲು ಬಂದುಬಿಟ್ಟು ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸೇಫ್ಟಿಯಾಗಿರೋಕ್ಕೆ ಟ್ರೈ ಮಾಡಿದೆ ಈ ಸಾರಿ. ಆದ್ರೂ ಸ್ವಲ್ಪ ಗಂಟ್ಲು ನೋವ್ತಾ ಇತ್ತು. ಕಬ್ಬಿನ ಜ್ಯೂಸ್ ನೋಡಿದ್ರೆ ಫುಲ್ಲು ತಣ್ಣಗಿತ್ತು. ಒಂದು ಸಾರಿ ಕುಡ್ದಿದ ತಕ್ಷಣ ಅಪ್ಪ ಅನ್ನಂಗೆ ಆಯಿತು. ಆದರೂ ಇನ್ನು ನಮ್ಮ ಮನೆಯವ್ರಿಗೆ ಆ ಥರ ಎಲ್ಲ ವೇಸ್ಟ್ ಮಾಡೋಂಗಿಲ್ಲ. ತಿನ್ನೋ ಫುಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಟ್ಟಿನಲ್ಲಿ ವೇಸ್ಟ್ ಅನ್ನೋದು ಇರಬಾರ್ದು. ಒಂದು ಬಟ್ಟೆಯಿಂದ ಹಿಡಿದು ಏನೇ ಆಗಿರಲಿ ಅದು ಹಾಕ್ಕೊಳ್ಳಲ್ಲ ಅಂತ ಎತ್ತಿಡೋದು ಆ ಥರ ಎಲ್ಲ ಮಾಡಿದ್ರೆ ಬೈತಾರೆ. ಆದರೂ ಬಟ್ಟೆಗಳು ಅವ್ರಿಗೆ ಗೊತ್ತಾಗಬೇಕಲ್ವ, ನಾವು ಹೆಣ್ಮಕ್ಳು ಎಷ್ಟೊಂದು ಬಟ್ಟೆಗಳು ತಗೊಂಡಿರ್ತೀವಿ. ಬಟ್ಟೆ ವಿಚಾರದಲ್ಲಿ ನನಗಿಷ್ಟ ಆದರೆ ಮಾತ್ರ ಹಾಕ್ಕಂತೀನಿ, ಇಲ್ಲಾಂದರೆ ಎತ್ತಿಟ್ಬಿಟ್ಟು ಇವಾಗ ಯಾರಿಗಾದ್ರೂ ಬೇಕಾದ್ರೆ ಕೊಟ್ಬಿಡ್ತೀನಿ ಆ ಥರ. ಆದರೆ ಊಟದ ವಿಚಾರ ಹಂಗೆ ಮಾಡೋಕ್ಕಾಗಲ್ವಲ್ಲ, ಅವರು ಜೊತೆನೇ ಇರ್ತಾರೆ. ಸೊ ಹಂಗಾಗಿ ತಿನ್ನಲೇಬೇಕು, ಆ ಥರ ತೊಗೊಂಡಿದ್ದು ಕುಡಿಲೇಬೇಕು. ಅಲ್ಲಿಂದ ನೆಕ್ಸ್ಟ್ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾಯಿದ್ರು. ಇಲ್ಲಿ ಬಳೆ ನೋಡೋಣ ಅಂತ ಬಂದ್ವಿ. ಕಲರ್ ಬಳೆಗಳು, ಆದರೆ ಬಳೆ ಎಲ್ಲ ಸ್ಯಾರಿ ಸೆಟ್ ಬಳೆಗಳು ಎಲ್ಲ ನನ್ನ ಹತ್ರ ಇದೆ ಆಲ್ರೆಡಿ. ಅದಕ್ಕೆ ನಾನೇನು ತೊಗೊಳ್ಳಿಲ್ಲ, ಅವ್ರನ್ನೇ ತೊಗೊಳ್ರಿ ಅಂದರೆ ಅವರು ತೊಗೊಳ್ಳಿಲ್ಲ. ಹಾಗಾಗಿ ಆ ಚಿಕ್ಕ ಮಗು ಬಂದು ನೋಡ್ತಾಯಿದ್ರು. ಅಷ್ಟರಲ್ಲಿ ಅದನ್ನೆಲ್ಲ ತೊಗೊಂಡು ಈ ಕಡೆ ಸೈಡಿಗೆ ಬರೋಷ್ಟರಲ್ಲಿ ಇನ್ನೇನು ತೇರು ಹೊರಡುವಂಥ ಸಮಯ. ಈಗ ಅವರೆಲ್ಲರೂ ಬಂದವ್ರೆ ನೋಡಿ. ಜನ ಇನ್ನೂ ಮನೆ ಮೇಲ್ಗಡೆ ಎತ್ತಿ ವೀಡಿಯೋ ಹತ್ಬಿಟ್ಟು ನಾವು ಕವರ್ ಮಾಡಿಲ್ಲ. ಆ ಥರ ಕವರ್ ಮಾಡಿದರೆ ಸಾಗರ ಥರ ಕಾಣೋದು ನಿಮಗೆ ನೋಡೋರಿಗೆ. ಅಪ್ಪ ಏನು ಜಾತ್ರೆ ಇದು, ಏನು ಜನ ಇದು ಅನ್ನೋ ಥರ ನಿಮಗೆ ಕಾಣಿಸೋದು. ಇದಿಷ್ಟೇ ಅಲ್ಲ ಜನ, ತೇರಿಂದಗಡೆನೂ ಜನ ಇದೆ, ತೇರು ಮುಂದ್ಗಡೆ ಮತ್ತು ದೇವಸ್ಥಾನದವರೆಗೂ ಇಷ್ಟೇ ಜನ ಇದ್ದಾರೆ. ಎಷ್ಟು ಜನ ಸೇರ್ಬೋದು ನೀವೇ ಯೋಚನೆ ಮಾಡಿ. ತುಂಬ ಪವರ್ಫುಲ್ ದೇವರು ಆಂಜನೇಯ ಸ್ವಾಮಿ. ಇನ್ನೊಂದು, ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ದೇವ್ರಿಗೆ ಇನ್ನೇನು ಒಪ್ಸೋದು ಬೇಡ, ಕೊಡೋದು ಬೇಡ, ಸುಮ್ಮನೆ ಒಂದು ಹೂನಾರ ಅಂದರೆ ತುಂಬ ಇಷ್ಟ ಅಂತೆ ದೇವರಿಗೆ. ಹಾಗಾಗಿ ಒಂದು ಹೂನಾರ ಅಂದ್ಕೊಂಡು ಮನಸ್ಸಲ್ಲಿ ಒಂದು ಹೂನಾರ ಹಾಕ್ಬಿಡಿ. ಅದು ನಿಮ್ಮ ಕೈಲಿ ಎಷ್ಟಾದರೆ ಅಷ್ಟು, ಅದು ನೆರವೇರಿಸುತ್ತೆ ಅನ್ನೋದು ಈ ಜನರೆಲ್ಲರ ನಂಬಿಕೆ. ಅದಕ್ಕೆ ಇಷ್ಟೊಂದು ಜನ ಫುಲ್ಲು ಒಂದೊತ್ತಿನ ಮೇಲೆ ಬಂದುಬಿಟ್ಟು ಇಲ್ಲಿ ಎಲ್ಲ ಇದು ಮಾಡ್ತಾಯಿರ್ತಾರೆ, ಹಬ್ಬ ಜಾತ್ರೆ ಎಲ್ಲ ಮಾಡ್ತಾಯಿರ್ತಾರೆ. ಹಾಗಾಗಿ ನಾನು ಅಷ್ಟೇ, ನಮ್ಮ ಸಬ್ಸ್ಕ್ರೈಬರ್ ಹಿಂದಿನ ಸಾರಿ ಕರೆದಿದ್ರು, ಇವಾಗಲೂ ಅವರೇನೆ ನನಗೆ ಡೇಟು ಎಲ್ಲ ಹೇಳಿ ಇವತ್ತಿನ ದಿನವೇ ಬನ್ನಿ ಅಂತ ಹೇಳಿದ್ದಕ್ಕೆ ನಮಗೆ ಗೊತ್ತಾಗಿತ್ತು. ಯಾಕಂದರೆ ಇಲ್ಲಿ ಜಾತ್ರೆ ನಮಗೆ ದೂರ ಇದೆ, ಇದು ಆಂಧ್ರ, ಇದು ಅಪ್ಲೇನಹಳ್ಳಿ ಬಂದುಬಿಟ್ಟು. ಅದಕ್ಕೋಸ್ಕರ ನಮಗೆ ಗೊತ್ತಾಗಲ್ಲ, ಅವ್ರು ಹೇಳಿದ್ರೇ ಗೊತ್ತಾಗೋದು. ಅವ್ರು ಹೇಳಿದ್ದಕ್ಕೇ ನಾವು ಬಂದಿದ್ದು. ನಾನು ಹಿಂದಿನ ಸಾರಿ ಬಂದುಬಿಟ್ಟು ಅವ್ರು ಫೋರ್ಸ್ ಮಾಡಿ ಹೇಳಿದ್ರು, ಏನಾದರೂ ಒಂದು ಅರ್ಕೆ ಮಾಡ್ಕೊಳ್ಳಿ ಅಕ್ಕ, ದಯವಿಟ್ಟು ನೆರವೇರುತ್ತೆ, ಮಾಡ್ಕೊಳ್ಳಿ ಅಂತಂದು ತುಂಬ ಒತ್ತಾಯ ಮಾಡಿ ಹೇಳಿದ್ದಕ್ಕೆ ನನಗೂ ಹಂಗೆ ಅನ್ನಿಸ್ತು. ಸರಿ ಬಿಡು, ಆಯಿತು, ಅರ್ಕೆ ಅಲ್ವಾ, ಮಾಡ್ಕೊಳ್ಳೋಣ ಬಿಡು, ಆಗುತ್ತೆ ಅಲ್ವಾ, ಆಮೇಲೆ ಚೆಕ್ ಮಾಡೋಣ ದೇವರ ಪವರ್ ಏನಿರುತ್ತೆ ಅಂತಂದು ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಹೇಳೇ ಇರಲಿಲ್ಲ ನಿಮಗೆ ಅವಾಗ. ನಾನು ಈಗ ಹೇಳ್ತೀನಿ ವಿಡಿಯೋ ಮುಖಾಂತರ. ನಾನು ಅರ್ಕೆ ಮಾಡ್ಕೊಂಡಿದ್ದೆ. ಏನಂತ ಅಂದರೆ, ನಾವು ಬರೀ ವೀಡಿಯೋಸ್ಗೆಲ್ಲ ಟೂ ವೀಲರಲ್ಲೇ ಓಡಾಡ್ತಾ ಇದ್ವಲ್ಲ, ತುಂಬ ಕಷ್ಟ ಆಗೋದು. ಲೇಟ್ ನೈಟ್ ಎಲ್ಲ ಮಧ್ಯರಾತ್ರಿ 1 ಗಂಟೆ 2 ಗಂಟೆವರೆಗೂ ಬಂದಿದ್ದಾಯಿತು ನಾವು ಟೂ ವೀಲರಲ್ಲಿ. ಅಂಥ ಟೈಮಲ್ಲಿ ನಾನು ಒಂದು ಸಾರಿ ಕುಂದುರ್ಪಿಯಲ್ಲೇ ಬಿದ್ದಿದ್ದು. ಸೊ ಹಂಗಾಗಿ ಕಾಲು ಏಟಾಯಿತು. ಅದಕ್ಕೆ ನನಗೆ ಹೆಲ್ಪ್ ಆಗಲಿ ಅಂತಂದು ಹೇಳ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ನಾನು ಪ್ರಮೋಷನ್ಸ್ಗೆ ಹಿಂಗೆಲ್ಲ ವೀಡಿಯೋ ಶೂಟ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಸೆಕೆಂಡ್ಸಲ್ಲೇ ನಾನು ಶೋರೂಮ್ ಗಾಡಿ ತೊಗೊತೀನಿ ಅಂತ ನಾನೇನು ಇದು ಮಾಡ್ಕೊಂಡಿರಲಿಲ್ಲ. ಸೆಕೆಂಡ್ಸಲ್ಲೇ ಆಗಲಿ, ಒಂದು ಚಿಕ್ಕ ಕಾರೇ ಆಗಲಿ ನಾವು ತೊಗೊಳಕ್ಕೆ ನನಗೆ ಶಕ್ತಿ ಕೊಡು. ಅಂದರೆ ನಾವು ಸುಮ್ಮನೆ ಕೂತಿರ್ತೀವಿ, ನೀನು ಕಾರು ನನಗೆ ಬರೋ ಥರ ಮಾಡು ಅಂತ ಕೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ನಾವು ಕಷ್ಟಪಟ್ಟು ದುಡಿತೀವಿ, ಆ ದುಡಿಮೆಯಲ್ಲಿ ನಮಗೆ ಅನುಕೂಲ ಆಗೋ ಥರ ನಮಗೆ ದಾರಿ ಮಾಡಿಕೊಡಪ್ಪ ಅಂತಂದು ಹೇಳ್ಬಿಟ್ಟು ಕೈ ಮುಗಿದು ಒಂದು ಹಾರ ಹಾಕ್ತೀನಿ ನೆಕ್ಸ್ಟ್ ಟೈಮ್ ನಾನು ಬಂದು ನನಗೆ ನೆರವೇರಿಸಿದ್ರೆ ಅಂತಂದೇಳಿ ನಾನು ಕೈ ಮುಗಿದು ಬಂದು ಒಂದು 4-5 ತಿಂಗಳಿಗೇ ನಾವು ಶೋರೂಮ್ ಗಾಡಿನೇ ತೊಗೊಂಡ್ಬಿಟ್ವಿ. ಆದರೂ ದುಡ್ಡಿಲ್ಲ, ಆದರೂ ನನಗೆ ಆ ಥರ ತೊಗೊಳ್ಳೋ ಥರ ಅಡ್ಜಸ್ಟ್ಮೆಂಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಅವಾಗಿಂದ ಈ ದೇವ್ರನ್ನ ಗಟ್ಟಿಯಾಗಿ ನಂಬ್ತಾ ಇದ್ದೀನಿ, ಆಂಜನೇಯ ಸ್ವಾಮಿನ. ಆಯ್ತಲ್ಲ, ನಾನು ಅಂದ್ಕೊಂಡಿದ್ದು ಅವ್ರು ಹೇಳಿದ್ರಲ್ಲ, ಹುಡುಗ ಏನಾದರೂ ಒಂದು ಆಗಿ ಆಗುತ್ತೆ ಅಂದ್ಕೊಳಕ್ಕೆ ಅಂತ. ಅದು ಯಾವುದೋ ಮುಖಾಂತರ ಆಗಿದೆಯಲ್ಲ, ಅಂದರೆ ಕಷ್ಟನೋ ನಷ್ಟನೋ ನಾವು ಸಾಲ ಮಾಡೇ ತೊಗೊಂಡಿದ್ದೀವೋ ಹೆಂಗೋ, ಅದು ದೇವ್ರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ತೊಗೊಂಡಿದ್ದೀವ ಇಲ್ಲ, ನಾನು ಅರ್ಕೆ ಮಾಡ್ಕೊಂಡಿರೋದು ಆಗಿದೆಯಾ ಇಲ್ವಾ, ಇದು ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ಈ ವರ್ಷನೂ ಬಂದು ಒಂದು ಅರ್ಕೆ ಮಾಡ್ಕೊಂಡಿದ್ದೀನಿ. ಅಂದರೆ ಆಗೋ ಅಂಥದ್ದೇ. ನಾವು ಸುಮ್ಮನೆ ಕೂತ್ಕೊಂಡು ಅರ್ಕೆ ಮಾಡ್ಕೊಂಡು ಹೋದರೆ ಆ ದೇವರು ಏನೂ ಮಾಡಲ್ಲ. ನಾವು ದುಡಿಮೆಯಲ್ಲಿ ದೇವ್ರನ್ನ ಕಾಣಬೇಕೇ ಹೊರತು ಸುಮ್ಮನೆ ನಾವು ಅಂದ್ಕೊಂಡಿದ್ದ ತಕ್ಷಣ ಆಗಬೇಕು ಅದೆಲ್ಲ ಮೂಢನಂಬಿಕೆಗಳು ಅಂತಾರಲ್ಲ, ಅದು ಅನ್ವಯಿಸ್ತೈತೆ. ಹಾಗಾಗಿ ನಾವು ದುಡಿಮೆಯಲ್ಲಿ ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡಪ್ಪ, ನಾವು ಹಿಂಗೆ ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು ಅದು ಬೇಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ನೀವು ಅಷ್ಟೇ ದೇವ್ರನ್ನ ನಿಜವಾಗ್ಲೂ ಬೇಡ್ಕೊಳ್ರಿ, ಒಳ್ಳೇದಾಗುತ್ತೆ ನಿಮಗೂ. ನಾನು ಈ ಸಾರಿ ಒಂದು ಬೇಡ್ಕೊಂಡಿದ್ದೀನಿ, ಅದು ಆದಾಗ ತಪ್ಪದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಗುತ್ತೆ ಅಂತ 100% ನಾನು ನಂಬಿದ್ದೀನಿ. ಅದು ಒಂದು ಒಳ್ಳೆ ವಿಷಯನೇ. ಸೊ ಅದಾದಾಗ ನಾನು ತಪ್ಪದೆ ಮುಂದಿನ ವರ್ಷದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಇದು ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ನಾವು ತೇರು ಹೇಳಿದ್ರು ಮನೆಗೆ ಹೊರಟ್ವಿ. ಈ ರೀತಿ